ವೀಕ್ನೆಸ್ಸೇ ಇಲ್ಲದೆ ಇರೋ ಮನುಷ್ಯ ಇರೋದಕ್ಕೆ ಸಾಧ್ಯನಾ? ನಾನಂತೂ ನೋಡಿಲ್ಲ. ಇಲ್ಲ ಇಲ್ಲ ವೀಕ್ನೆಸ್ಸೇ ಇಲ್ಲಪ್ಪ ಈ ಮನುಷ್ಯನಿಗೆ ಏನು ಅನ್ನುವಂಥದ್ದು ನಾನು ನೋಡಿಲ್ಲ ರೀ. ಒಂದಲ್ಲ ಒಂದು ವೀಕ್ನೆಸ್ ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ಲಿಮಿಟ್. ಕೆಲವು ಸಲ ಈ ಅದ್ಭುತ ನಟರ ವರ್ತನೆಗಳು ಸೊಕ್ಕು ಅನ್ನುವ ರೀತಿಯಲ್ಲಿ ಬಿಂಬಿತವಾಗ್ತವೆ. ಎಲ್ಲೋ ಹೋಗ್ತಾರೆ ರೀ, 10 ನಿಮಿಷದಲ್ಲಿ 200 ಜನ ಸೆಲ್ಫಿ ತೊಗೊಂಡ್ರೆ ಎಂಥವನಿಗಾರು ಇರಿಟೇಟ್ ಆಗುತ್ತೆ. ಸರಿ ಆ ಕಡೆ ಅಂದರೆ ಇವನಿಗೆ ಎಷ್ಟು ಸೊಕ್ಕು ಅಂತ, ಸೊಕ್ಕು ಅನ್ನುವಂತೆ ಬಿಂಬಿತವಾಗುತ್ತದು. ಆಮೇಲೆ ಅದು ಇರಲೂಬೇಕು. ಒಬ್ಬ ನಟನಾದವನಿಗೆ ಏನೂ ಸೊಕ್ಕಿಲ್ಲ ಅಂತಂದರೆ ಜನ ಅವನ್ನ ಆಟ ಆಡಿಸ್ಬಿಡ್ತಾರೆ. ಅಲ್ಲಿ ಬಾರೋ ಇಲ್ಲಿ ಬಾರೋ ಅಂತ ಆಟ ಆಡಿಸ್ಬಿಡ್ತಾರೆ. ತಕ್ಕ ಮಟ್ಟಿಗೆ ಇರಬೇಕು. ಅದನ್ನು ಆರೋಗ್ಯವಂತ ಸೊಕ್ಕು ಅಂತ ಕರೀತಾರೆ. ಅದು ಸೊಕ್ಕಿಗೊಂದು ಆರೋಗ್ಯ ಇರುತ್ತೆ. ಬಟ್ ಇದೆಯಲ್ಲ, ಇದನ್ನು ದುರಹಂಕಾರ, ಇದು ದುರಹಂಕಾರ. ನಾನೇ ಸರ್ ನಿನ್ನೆ ಹೆಸರು ತಗೊಳ್ಳೋದು ಬೇಡ, ಒಬ್ಬ ಬೆಂಗಳೂರಿನ ಕ್ರೈಮ್ ಜಗತ್ತನ್ನು ನೋಡಿದ ರಾಜಕಾರಣಿಯೊಬ್ಬರು ಮಾತಾಡ್ತಾ ಇದ್ರು. ಡೈಯಿಂಗ್ ಡಿಕ್ಲರೇಷನ್ ಕೊಟ್ಟ ಕೇಸ್ಗಳು ಅಕ್ವಿಟ್ ಆಗಿದ್ದಾವೆ ಅಂತ ಉದಾಹರಣೆ ಕೊಟ್ಟು ಹೇಳಿದ್ರು. ಹಲ್ಲೆಗೊಳಗಾದ ವ್ಯಕ್ತಿ ಆಸ್ಪತ್ರೆಯಲ್ಲಿ ಮಲಗಿ ಮ್ಯಾಜಿಸ್ಟ್ರೇಟು ಡಾಕ್ಟರ್ ಮುಂದೆ ಹೇಳ್ತಾನೆ, ಇಂಥವನೇ ನನ್ನನ್ನು ಹೊಡೆದಿದ್ದು ಅಂತ ಹೇಳಿ ಸಾಯ್ತಾನೆ ಅವನು. ಆ ಕೇಸೇ ಅಕ್ವಿಟ್ ಆಗಿದ್ದಾವೆ ಸರ್, ಇವೆಲ್ಲ ಎಲ್ಲಿ ಉಳಿತವೆ ಅಂತ. ದುರಂತ ಅಲ್ವಾ ಇದು ನ್ಯಾಯಾಂಗ ವ್ಯವಸ್ಥೆದ್ದು? ಇಲ್ಲ, ನಾನು ನಡೆಸಿದ್ದೇನೆ, ಸಾವಿರಾರು ಕೇಸ್ಗಳು ನಡೆಸಿದ್ದೇನೆ, ಸೆಷನ್ಸ್ ಕೇಸು, ಡೈಯಿಂಗ್ ಡಿಕ್ಲರೇಷನ್ ಕೇಸ್ಗಳು ನಡೆಸಿದ್ದೇನೆ. ಏನದಂದರೆ ಕೆಲವು ಸತಿ ಪೊಲೀಸ್ನವರು ಅವರ ಅರ್ಜೆನ್ಸಿಗೋ ಅಥವಾ ಬೇರೆ ಆದ ವಿಚಾರಗಳಿಗಾಗಿ ಎಷ್ಟು ಮಟ್ಟಿಗೆ ಈಗ ಸುಪ್ರೀಂ ಕೋರ್ಟು ಈಗ ಮೊನ್ನೆ ಜಡ್ಜ್ಮೆಂಟು ಬಂತು, ಡೈರೆಕ್ಟಾಗಿ ಡೈಯಿಂಗ್ ಡಿಕ್ಲರೇಷನ್ ಇದೆ ಅಂತೇಳಿ ಅವರಿಗೆ ನೇರವಾಗಿ ಶಿಕ್ಷೆ ಕೊಡೋದು ಅಲ್ಲ, ಎಷ್ಟು ಮಟ್ಟಿಗೆ ಅದನ್ನು ಪರಿಶೀಲನೆ ಮಾಡಿ ಕೊಡಬೇಕು. ಸಾಯುವವನು ಸುಳ್ಳು ಹೇಳಿರ್ಬೋದು ಅಂತ ತೀರ್ಮಾನ ಅಲ್ಲ, ಪರಿಶೀಲನೆ ಮಾಡಬೇಕಾಗ್ತದೆ ಕೆಲವೊಮ್ಮೆ ಅಂತ. ನಾವು ನೋಡಿದ್ದೇವೆ ಸಾಕಷ್ಟು ಕೇಸ್ಗಳಲ್ಲಿ ಈ ರೀತಿ ಬರ್ತಿರೋದು ಹೊಸದೇನಲ್ಲ. ಹಾಗಾಗಿ ಇದರಲ್ಲಿ ನಾನು ಎಲ್ಲಿವರೆಗೆ ಹೋಗ್ತಿದ್ದೀನಿ ಅಂದರೆ, ಪಾಪ ಒಬ್ಬ ಹುಡುಗ ಇದ್ದಾನೆ, ಅವನ ಪರಿಸ್ಥಿತಿ ಏನಾಗ್ತದೆ ಅಂತ ನಾನು ಅದನ್ನು ಯೋಚನೆ ಮಾಡ್ತಿದ್ದೆ. ಮಗ ನಾನೀಗ ನನ್ನ ಅನುಭವದಲ್ಲಿ ನಾನು ನೋಡಿದ್ದೇನೆ, ಅವರು IAS, IPS, IRS ಎಲ್ಲ ಡಿಗ್ರಿ ತೊಗೊಂಡಿದ್ದಾರೆ. ದೇರ್ ಚೈಲ್ಡ್ಹುಡ್ ಈಸ್ ಬ್ಯಾಡ್. ಯಾಕಂದರೆ ತಂದೆ ತಾಯಿ ಗಲಾಟೆಯಲ್ಲಿ ಮಗ ಏನು ಮಾಡ್ತಾನೆ, ಅವ್ರ ತಂದೆ ತಾಯಿ ಇದನ್ನೇ ಪರಿಸ್ಕೊಳ್ತಾನೆ. ನನಗೂ ಅದನ್ನೂ ಯೋಚನೆ ಮಾಡಿ ನನಗೆ ಬೇಜಾರಾಗ್ತಾ ಇದೆ, ಇದು ಎಲ್ಲಿವರೆಗೆ ಮುಗಿಯೋದು ಅಂತ. ಯಾವುದಕ್ಕಾಗಿ ಈ ದುರಹಂಕಾರ? ಹಣನ? ಒಂದೇ ನಿಮಿಷ ಸರ್, ನನಗೆ ಇಬ್ಬರು ಯಶಸ್ವಿ ಸ್ನೇಹಿತರು ಒಂದೇ ಸಲ ಭೇಟಿಯಾಗಿದ್ದರು. ನಾನು ನಿಜ ಘಟನೆಯನ್ನು ಹೇಳ್ತೀನಿ. ಇಬ್ಬರು ಯಶಸ್ವಿ ಸ್ನೇಹಿತರು ಒಂದೇ ಸಲ ಹಿಂಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ನಾವು ಯಶಸ್ಸಿನ ಬಗ್ಗೆನೇ ಮಾತಾಡ್ತಿದ್ವಿ. ಒಬ್ಬ ಅಂದ, ನನ್ನ ತಂದೆ ನನಗೆ ರೋಲ್ ಮಾಡೆಲ್ ಆಗಿದ್ದರು, ನಾನು ಅವ್ರ ಥರ ಇರಬೇಕು ಅಂತ. ನಮ್ಮ ತಂದೆ ಯಾವುದಕ್ಕೂ ಚಿಂತೆ ಮಾಡಿದವರಲ್ಲ, ದುಡಿಬೇಕು ಏನು ಫಲ ಅಂದ್ಕೊಂಡು ಕೆಲಸ ಮಾಡ್ತಾ ಹೋದರು. ನಾನು ಹಂಗೆ ಕೆಲಸ ಮಾಡ್ತಾ ಬಂದೆ. ನನ್ನ ತಂದೆ ಹಂಗೆ ನಾನು ಆಗಬೇಕು ಅಂತ ನಾನು ಕೆಲಸ ಮಾಡಿದೆ, ಇವತ್ತು ಜೀವನದಲ್ಲಿ ಯಶಸ್ವಿಯಾಗಿದ್ದೀನಿ ಅಂತ. ಇನ್ನೊಬ್ಬನ ಕೇಳಿದೆ ನಾನು, ನಿಂದು ಹೆಂಗೆ ಅಂತ. ನಾನು ನನ್ನ ತಂದೆ ಹಂಗೆ ಆಗಬಾರ್ದು ಅಂತ ಕೆಲಸ ಮಾಡ್ಕೊಂಡು ಹೋದೆ ಅಂತ. ಏನೇ ಆದರೂ ನಾನು ನನ್ನ ತಂದೆ ಹಂಗೆ ಆಗಬಾರ್ದು. ಅಪ್ಪ ಸೋಮಾರಿ, ಹೆಂಡ್ತಿ ನೋಡಿತಿದ್ದ, ಅವನ ಮೇಲೆ ಕುಡ್ಕೊಂಡು ಬರ್ತಿದ್ದ. ನಾನು ಜೀವನದಲ್ಲಿ ಏನಾದರೂ ನಮ್ಮ ಅಪ್ಪನಂಗೆ ಒಂದು ಆಗಬಾರ್ದು ಅಂತ ದೃಢ ಸಂಕಲ್ಪ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋದೆ. ನನಗೆ ಇವತ್ತು ಯಶಸ್ಸು ಬಂದಿದೆ ಅಂತ. ಬ್ಯಾಡ್ ಚೈಲ್ಡ್ಹುಡ್ ಈಸ್ ನಾಟ್ ಅನ್ ಎಕ್ಸ್ಕ್ಯೂಸ್. ದರ್ಶನ್ ಮಗ ಅದನ್ನು ಮಾಡಬೇಕಾನ? ಹೌದು, ದರ್ಶನ್ ತಂದೆ, ದರ್ಶನ್ ಮಗ ಅದನ್ನು ಆಗಬೇಕಾಗಿರೋದು. ನಾನು ನಮ್ಮ ಅಪ್ಪನಂಗೆ ಆಗಬಾರ್ದು ಅನ್ಕೋಬೇಕು, ನಮ್ಮ ಅಪ್ಪನಂಗೆ ಆಗಬಾರ್ದು ಅಂತ. ಸೊ ಚಿಕ್ಕಂದಿರ್ತ ತಾಯಿಯನ್ನು ತಂದೆ ಹೊಡೆಯೋದು ನೋಡ್ದ, ತಂದೆ ಕುಡ್ಕೊಂಡು ಬರ್ತಿದ್ರು, ಆದ್ದರಿಂದ ಒಂದು ಚೈಲ್ಡ್ಹುಡ್ ಹಿಂಗೆ ಆಗ್ಬಿಟ್ಟಿದೆಯಾ ಅನ್ನೋದು ದಟ್ ಶುಡ್ ನಾಟ್ ಬಿ ಎನ್ ಎಕ್ಸ್ಕ್ಯೂಸ್ ಅಂತ. ಕರೆಕ್ಟ್. ಇದು ಅವರಿಗೆ ಈ ಪಬ್ಲಿಸಿಟಿ ಸಿಕ್ಕಾಪಟ್ಟೆ ಸಿಕ್ಕಿದೆ, ಆ ಉದ್ದೇಶ. ಎರಡನೇದು ಹಣ. ನನ್ನ ಲೆಕ್ಕದಲ್ಲಿ ಇವರಿಬ್ಬರು ಇವನು ದರ್ಶನ್ ಕೆಡೋದು ಕಾರಣ ಅದು ಎರಡೇ ಅಂತ ನನ್ನ ಲೆಕ್ಕದಲ್ಲಿ ಆಗ್ತದೆ. ಈ ದುರಹಂಕಾರ ಬೆಳೆಯೋದು ಎಲ್ಲಿ ಬರ್ತದೆ ಅಂದರೆ, ನಮ್ಮ ಜೊತೆಯಲ್ಲಿ ಭಾಳ ಜನ ಸೇರ್ತಾರೆ, ಅವರು ಎಂಥ ನೆಗೆಟಿವ್ ಅಪ್ರೋಚ್ ಅಂತ ಹೇಳ್ತಾರೆ. ನಾವು ಪಾಸಿಟಿವಲ್ಲಿ ಏನಾಗ್ತದೆ, ಜನ ಬಿಡಪ್ಪ ಅವನು ಒಳ್ಳೆಯದನ್ನು ಹೇಳ್ಕೊಂಡು ಹೋಗಿದ್ದಾನೆ. ನೆಗೆಟಿವ್ ಅಪ್ರೋಚ್ ಮಾಡಿದರೆ ನಮಗೆ ಪಬ್ಲಿಸಿಟಿ ಜಾಸ್ತಿ ಸಿಗ್ತದೆ ಅಂತ ಹೇಳೋ ಉದ್ದೇಶವನ್ನು ತಲೆಯಿಟ್ಟಿದೆ. ಈಗ ಪಾಪ ಹೆಂಡತಿ ಮೇಲೆ ಇಷ್ಟೆಲ್ಲ ಗಲಾಟೆ ಮಾಡಿ ಜೈಲಿಗೆ ಹೋಗಿ ಬಂದರೂ ಇನ್ನೂ ಬುದ್ಧಿ ಕಲಿಯಲಿಲ್ಲ ಅಂದರೆ ಅವನು ಜೀವನದಲ್ಲಿ ಬುದ್ಧಿ ಕಲಿಯೋ ಸಾಧ್ಯತೆ ಇದೆಯಾ ಇಲ್ಲವೋ ಅಂತ ಹೇಳೋದು ಪ್ರಶ್ನೆ. ಅಲ್ಲ ನಾನೇ ಸರ್, ಅಂದರೆ ನಾ ಇನ್ನೊಬ್ಬ ನಟ, ಅವ್ರಿಗೂ ಹಿಂಗೆ ಜನ ಸೇರಿದ್ರು. ನಾನು ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡಾಗ, ಏನು ಸರ್ ಫ್ಯಾನ್ ಫಾಲೋವಿಂಗು, ಜನ ಇಷ್ಟು ಮುಗಿ ಬೀಳ್ತಾರಲ್ಲ ನಿಮ್ಮ ಮೇಲೆ, ಒಂದು ಸೆಲ್ಫಿ ಅದು ಕೇಳಿದಾಗ ಆ ಮನುಷ್ಯ ಒಂದು ಮಾತು ಹೇಳ್ದ, ಅಜಿತ್ ಅವರೇ, ಇದು ಬರೀ ಒಂದು ತಲೆಮಾರಿನ ಪುಣ್ಯ ಅಲ್ಲ, ಇದು ನನ್ನ ಹಿಂದಿನ ಎಷ್ಟೋ ತಲೆಮಾರುಗಳು ಮಾಡಿದ ಪುಣ್ಯ ಕೆಲಸಗಳ ಫಲವನ್ನು ನಾನು ಉಣ್ತಾ ಇದ್ದೀನಿ, ಈ ಪ್ರೀತಿ ಸಿಗ್ತಾ ಇದೆ ನೋಡಿ ನನಗೆ ಅಂತ. ಅದು ವಿನೀತ ಭಾವ. ಆ ನಟನಲ್ಲಿ ನಾನು ನೋಡಿದ್ದು ವಿನೀತ ಭಾವ ಅಂದ್ರೆ ಅದು. ನಂದೇನೂ ಇಲ್ಲಪ್ಪ, ಏನೋ ಮಾತಿಗೆ ಹೇಳ್ತಾರಲ್ಲ, ತಾತ ಮುತ್ತಜ್ಜನ ಪುಣ್ಯ ಇದು ಅಂತ, ಅದು ಬರಬೇಕಲ್ವಾ. ಮದ್ರಾಸಲ್ಲಿ ಕನ್ನಡ ಚಿತ್ರರಂಗ ಇರುವಾಗ ಗುಗ್ಗು ಮಹಲ್ ಅಂತ ಒಂದು ಇತ್ತು, ಅದೊಂದು ಕಥೆ.
ಅಂದರೆ ಗುಗ್ಗು ಅಂತ ಕಾಮಿಡಿಯನ್ ನೋಡಿದ್ದೀರಿ ನೀವು, ರಾಜ್ಕುಮಾರ್ ಸಿನಿಮಾದಲ್ಲೆಲ್ಲ ಸಣ್ಣ ಸಣ್ಣ ರೋಲನ್ನು ಮಾಡ್ತಾರೆ. ಈ ಕೀರಲು ಧ್ವನಿಯಲ್ಲಿ ಇದು ಮಾಡ್ತಾರೆ ಅವರು, ಅವರದೇ ಆದಂಥ ಓಕೆ. ಆ ಮನುಷ್ಯ ಇಡೀ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಊಟ ಮಾಡುವವರೆಲ್ಲರೂ ಅವ್ರಿಗೆ ಋಣಿಯಾಗಿರಬೇಕು ಅಂತ. ಯಾಕೆಂತಂದರೆ ರಾಜ್ಕುಮಾರಿಂದ ಹಿಡಿದು ಶಿವಾಜಿ ಗಣೇಶನಿಂದ ಹಿಡಿದು ಪಂಡ್ರಿಬಾಯಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ರೈಲ್ವೆ ಪಕ್ಕದಲ್ಲಿರುವಂಥ ಒಂದು ಶೆಡ್ ಅದು. ಅದಕ್ಕೆ ಆ ಮಹಲ್ ಅಂತ ಕರೆದದ್ದು ಯಾಕೆ ಹೇಳ್ತಂದ್ರೆ ಅದಷ್ಟು ಸಣ್ಣ ಒಂದು ಶೆಡ್ಡಿಗೆ ಆ ಗುಗ್ಗುವಿನ ಹೃದಯವಂತಿಕೆಯನ್ನು ಇಟ್ಟುಕೊಂಡು ಅದಕ್ಕೆ ಗುಗ್ಗು ಮಹಲ್ ಅಂತ ಕರೆದು. ಬಾ ಪ್ರತಿಯೊಬ್ಬರು ಹೊಸಬರು ಹೋದವರು ಯಾರೇ ಹೋಗಲಿ ಅವರಿಗೆ ಅಲ್ಲಿ ಒಂದು ತಾಣ, ಚರ್ಚೆ, ಅಲ್ಲೇ ಒಂದು ಸಣ್ಣ ಬಿಸ್ಕೆಟೋ ಇನ್ನು ಕಡಲೆಪುರಿನ ಇನ್ನೇನೋ. ಅಂಥ ಒಂದು ಮಹಾಪುರುಷ ರಾಜ್ಕುಮಾರ್ ಮನೆ, ಅದು ಛತ್ರ, ಅನ್ನಛತ್ರ ಅಂತಲೇ ಕರಿತಾ ಇದ್ರು ಅದನ್ನು. 35-40 ಜನ ಊಟಕ್ಕೆ ಅಲ್ಲಿ. ರಾಜ್ಕುಮಾರಿಗೆ ಒಂದು ಅಡ್ವಾನ್ಸ್ ಬಂದರೆ ಅವರೇ ಹೇಳಿದ್ದಿದ್ದು ಅಕ್ಕಿ, ಮೆಣಸು, ಉಪ್ಪು ತಗೊಂಡೋಗಿ ಕೊಡೋದಲ್ಲಿ ಚೀಲಗಟ್ಟಲೆ ತಂದಿಟ್ಬಿಡೋದು. ಯಾಕೆಂದರೆ ಅಷ್ಟಕ್ಕೆ ಆದರೂ ತತ್ವರಾಗಬಾರ್ದು ಅಂತ. ಇವರೆಲ್ಲ ಈ ಥರ ಮಾಡಿ ನಿಮಗೆ 60ರ ದಶಕದಲ್ಲಿ ರಾಜ್ಕುಮಾರನ್ನು ಸೋದರಿ ಸಿನಿಮಾದಲ್ಲಿ ನೋಡಿ ಕನ್ನಡಕ್ಕೆ ಒಬ್ಬ ಜಟಕಾ ಸಾಬಿ ಬಂದ ಅಂತ ಪತ್ರಿಕಾ ವಿಮರ್ಶೆ ಬಂತು. ಈ ಜಟಕಾ ಸಾಬಿಯನ್ನು ಸಹಿಸಬೇಕೇ ಅಂತ, ಅಥವಾ ಸಹಿಸ್ಕೊಳ್ಬೇಕು ಅಂತ. ಪಾರ್ವತಮ್ಮ ಪತ್ರಿಕೆ ಏನಾರು ಹಂಗೆ ಬರೆದ್ರೆ ಹೆಣ ಅಲ್ಲ, ಈಗ ಆಗ್ತದಲ್ಲ, ಅದೇ ಹಿಂಗಾಗ್ಬಿಡುತ್ತೆ ಅಂತ. ಅವಾಗ ಅವರು ಪಾರ್ವತಮ್ಮ ಬಂದು ಪೇಪರ್ ಓದಿದ್ದಾರೆ, ಇವ್ರಿಗೆ ಬೇಸರ ಆಗಿದೆ. ಪಾರ್ವತಿ ಅದು ಒಂದ್ಸರಿ ನೋಡುವನ ಸಿನಿಮಾನ ಅಂತ ಕೇಳಿದ್ದಾರೆ ಅವರು. ಇವರು ತಲೆಗೆಲ್ಲ ಪೇಟ ಸುತ್ತಕೊಂಡು ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ನೋಡಿದ್ದಾರೆ. ನೋಡಿ ಬಂದಾಗ ಹೇಳಿದ್ದಾರೆ ಇವರು, ಪಾರ್ವತಿ ಸತ್ಯಕ್ಕೂ ಜಟಕಾ ಸಾಬಿ ತರಲೇ ಕಾಳ್ತಾ ಇದ್ದೆ ನಾನು. ಅವ್ರು ಬರೆದದ್ರಲ್ಲಿ ಏನೂ ತಪ್ಪಿಲ್ಲ. ಕಾರಣ ಏನಾಗಿದೆ ಅಂತಂದರೆ ಇವ್ರಿಗಿಂತ ದಪ್ಪ ಇದ್ದಂಥ ಒಬ್ಬ ಆ ಕಾಲದ ರಂಗಭೂಮಿಯ ಒಬ್ಬರ ನಟರಿಗೆ ಆ ಪಾತ್ರ ನಿಗದಿಯಾದದ್ದು. ಓಕೆ ಓಕೆ ಓಕೆ. ಆಮೇಲೆ ಅವರು ಮಾಡೋದಿಲ್ಲ ಅಂತ ಹೇಳಿದಾಗ ರಾಜ್ಕುಮಾರಿಗೆ ಬಂದಿದ್ದು. ಆದರೆ ಆ ಬಟ್ಟೆ ಮತ್ತು ಹೊಲಿಸ್ಲಿಕ್ಕೆ ದುಡ್ಡಿಲ್ಲ ಆ ಕಾಲದಲ್ಲಿ. ಅವಾಗೆಲ್ಲ ಅಲ್ಲಿ ಜೈಮಿನಿ ಸ್ಟುಡಿಯೋ ಅಥವಾ ಇದರಲ್ಲಿ ಎಲ್ಲ ಹಗಲು ಹೊತ್ತಲ್ಲಿ ಶೂಟಿಂಗ್ ಎಲ್ಲ ತಮಿಳು ತೆಲುಗು. ರಾತ್ರಿ ನಮಗೆ ಯಾಕೆಂತಂದರೆ ಅರ್ಧ ರೇಟು, ಅವ್ರದೇ ಸೆಟ್ಟು, ಬೇರೆ ಸೆಟ್ಟು ಹಾಕುವಂಗಿಲ್ಲ. ಅಂಥ ಕಾಲದಲ್ಲಿ ಸಿನಿಮಾ ಮಾಡಿದವರು ರಾಜ್ಕುಮಾರ್ ಅಥವಾ ಆ ತಲೆಮಾರು 50ರ ದಶಕದಿಂದ ಅವರು ಮಾಡಿಟ್ಟ ಒಂದು ಅಥವಾ ಬಿತ್ತಿದ ಹೊಲದಲ್ಲಿ ಇವರಿವತ್ತು ಕೋಟಿಗಟ್ಟಲೆ ಕಾರು, ಕೋಟಿಗಟ್ಟಲೆ ಬಂಗ್ಲೆ, ಕೋಟಿಗಟ್ಟಲೆ ಎಲ್ಲವೂ. ಇದನ್ನು ಒಂದು ಸಣ್ಣ ಕೃತಜ್ಞತಾ ಭಾವದಿಂದ ಆದರೂ ನೋಡಬೇಕಲ್ಲ. ನನಗೆ ಗಣಪತಿ ಸರ್ ಅಂದರೆ ಭಾಳ ಆನೆಸ್ಟಾಗಿ ಹೇಳ್ತೀನಿ, ಈ ಮನುಷ್ಯನಲ್ಲಿ ಏನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ. ಖಂಡಿತವಾಗಿ ನಾನು ಅನ್ಸಿದ್ದು ಯಾವಾಗ ಗೊತ್ತಾ, ಪುನೀತ್ ರಾಜ್ಕುಮಾರ್ ಹತ್ರ ಇರೋ ಕಾರೇ ನನ್ನ ಹತ್ರ ಇದೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೆ ಯಾರು ಇಟ್ಕೊಂಡಿದ್ದಾರೆ ಅನ್ನೋ ಮಾತು ಯಾವಾಗ ಬಂತಲ್ಲ, ಅರೇ ರೇ 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 ಹುಬ್ಬಳ್ಳಿಯಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಗೊತ್ತಿಲ್ಲ, ಅದು ಎಲ್ಲಿದೋ ಗೊತ್ತಿಲ್ಲ. ನನಗೆ ಅದನ್ನು ಕೇಳಿದಾಗ ಪರ್ಸ್ನಾಲಿಟಿ ಹಿಂಗೆ ಅನಿಸ್ಬಿಡ್ತ್ರಿ. ಅಂದರೆ ಕೋಟಿಗಟ್ಟಲೆ ನೋಡಿದ ನಂತರ, ಒಂದು ಯಶಸ್ಸನ್ನು ನೋಡಿದ ನಂತರ, ಜನಪ್ರಿಯತೆಯನ್ನು ನೋಡಿದ ನಂತರ ಅದ್ರ ಮೌಲ್ಯ ಏನು ಅನ್ನೋದು ಅರ್ಥ ಆಗಬೇಕು ಜನರಿಗೆ. ಇದನ್ನು ಹೊರತುಪಡಿಸಿ ಇನ್ನೇನೋ ಇದೆ ಅಂತ. ಒಂದು ಓಕೆ, ಏನೂ ಇಲ್ಲದೆ ಇರುವಂಥವ್ರು ಒಂದು 3 ಕೋಟಿ ಕಾರ್ ತಗೋಬೇಕು ಅಂತ ಬಯಸೋದು ದೊಡ್ಡದಲ್ಲ. ಅದು ಬೈಕೆಗಳಿರ್ತವೆ. ಬಂದ ನಂತರ ನನ್ನ ಹತ್ರ ಇರೋ ಕಾರು, ಆ ಮನುಷ್ಯನ ಹತ್ರ ಇರೋ ಕಾರು, ಇದು ಇರುವ ಜಾಗದಲ್ಲಿ ಮೆದುಳಿದ್ದವ್ರು ಯೋಚನೆ ಮಾಡೋ ರೀತಿ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.